ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಸಣ್ಣಗುಮ್ಮಿ ಗ್ರಾಮದ ಬಳಿ ಇರುವಂತಹ ಕುಮದ್ವತಿ ನದಿಯ ದಂಡೆಯಲ್ಲಿ ವಿದ್ಯುತ್ ಕಂಬಗಳಿದೆ. ಅದರಲ್ಲಿನ ವಿದ್ಯುತ್ ತಂತಿಗಳು ಕೈ ಮೇಲೆ ಎತ್ತಿದ್ರೆ ಸಾಕು ತಾಕುವಂತೆ ಇದೆ. ಕಳೆದ 3 ತಿಂಗಳಿಂದ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನು ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ವಿದ್ಯುತ್ ತಂತಿಗಳನ್ನು ಹಗ್ಗ ಮತ್ತು ಬಟ್ಟೆಗಳಿಂದ ಮರಕ್ಕೆ ಕಟ್ಟಿ ಬೋರ್ವೆಲ್ ಸ್ಟಾರ್ಟ್ ಮಾಡೋಕೆ ಜನ ಹೋಗ್ತಿದ್ದಾರೆ. ಜೀವ ಭಯದಲ್ಲಿ 20ಕ್ಕೂ ಅಧಿಕ ರೈತರು ನೀರಾವರಿಯನ್ನ ಮಾಡ್ತಿದ್ದಾರೆ. ಹೆಸ್ಕಾಂ ಇಲಾಖೆಯ ಹತ್ರ ಹಲವು ಬಾರಿ ಮನವಿಯನ್ನ ಮಾಡಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಸ್ಕಾಂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಸಣಗುಬ್ಬಿ ಗ್ರಾಮದ ರೈತರ ಜಮೀನಲ್ಲಿದ್ದೇನೆ. ಇಲ್ಲಿ ತೋಟಗಾರಿಕೆ ರೈತರಿದ್ದಾರೆ. ಸುಮಾರು 20ಕ್ಕೂ ಅಧಿಕ ರೈತರು ಪ್ರತಿನಿತ್ಯ ನೀರಾವರಿ ಮಾಡುವಂತಹ ಸ್ಥಳದಲ್ಲಿದ್ದೇನೆ. ಇದು ಕರೆಂಟಿನ ಸಮಸ್ಯೆ, LT ಲೈನ್ ಇರೋ ಕಾರಣಕ್ಕಾಗಿ ಕಳೆದ 2.5-3 ತಿಂಗಳಿಂದ ಕೂಡ ಈ ವಿದ್ಯುತ್ ತಂತಿಗಳು ಇದೇ ರೀತಿಯಾಗಿ ಜೋತ್ ಬಿದ್ದಿರುವಂಥದ್ದು. ರೈತರು ಅವುಗಳನ್ನು ಎಳೆದು ಕಂಬಕ್ಕೆ ಕಟ್ಟಿರುವಂಥದ್ದು, ಅಂದರೆ ಗಿಡಕ್ಕೆ ಕಟ್ಟಿರುವಂಥದ್ದು. ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ರೈತರು ಕೈ ಮಾಡಿದರೆ ಮೇಲೆಟಕುವಂತಹ ಏನು ವಿದ್ಯುತ್ ತಂತಿಗಳಿವೆ. ಆದರೆ 2.5 ತಿಂಗಳಿಂದ ಕೂಡ ರೈತರು ಮನವಿ ಮಾಡಿದ್ರು ಕೂಡ ಹೆಸ್ಕಾಂ ಇಲಾಖೆ ಇದನ್ನು ಸರಿಪಡಿಸುವಂಥ ಗೋಜಿಗೆ ಹೋಗಿಲ್ಲ. ಹೀಗಾಗಿ ರೈತರು ವಿದ್ಯುತ್ ಬೇಕು, ಹೀಗಾಗಿ ಅದನ್ನು ಬಟ್ಟೆಯಿಂದ ಗಿಡಕ್ಕೆ ಕಟ್ಟಿ ಅದನ್ನು ಏನು ದೂರದಿಂದ ಇರುವಂಥದ್ದು, ಅಂದರೆ ಅವ್ರ ಕೈ ಮೇಲ್ ಮಾಡಿದರೆ ಸಾಕು ತಾಗುವಂತಹ ತಂತಿಗಳಿರೋದು. ಕಳೆದ 2-3 ತಿಂಗಳಿಂದ ಇದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಓಡಾಡ್ತಿರುವಂಥದ್ದು. ಹಲವು ಬಾರಿ ಮನವಿ ಕೊಟ್ಟರು ಕೂಡ ಯಾರು ಕೂಡ ಕ್ಯಾರಿ ಅಂತಿಲ್ಲ. ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಇದೇ ರೀತಿ 20ಕ್ಕೂ ಅಧಿಕ ರೈತರು ಪ್ರತಿನಿತ್ಯ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಸರ್, ಯಾವಾಗಿರಿಂದ ಸಮಸ್ಯೆ ಆಗ್ತಿದೆ? ಹೆಸ್ಕಾಂ ಇಲಾಖೆಯವರು ಏನಂತ ಹೇಳ್ತಿದ್ದಾರೆ? 3 ತಿಂಗಳಿಂದ ನಮಗೆ ಲೈನ್ ಕಟ್ಟಾಗಿ ಸಮಸ್ಯೆ ಆಗಿದೆ. ಇಲಾಖೆಯವ್ರು ಕೇಳಿದರೆ ಬಂದ್ ಮಾಡ್ತೀವಿ, ಅನುದಾನ ಇಲ್ಲ, ದುಡ್ಡಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಇವತ್ತು ಬಂದು ಕೇಳಿದರೆ ನ್ಯೂಸ್ನೇರು ಬರ್ತಾರೆ ಅಂತಂದು ಹೇಳಿ ನಾವು ಈಗ ಬಂದು ಸರಿ ಮಾಡ್ತೀವಿ ಅಂತಂದು ಬರ್ತೀವಿ ಅಂತಂದು ಫೋನ್ ಮಾಡಿದರು. ಅಷ್ಟಕ್ಕಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಓಡಾಡಬೇಕು ಅಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ನಮಗೆ ಭಾಳ ಅನಾನುಕೂಲ ಆಗಿದೆ. ಓಕೆ, ಈ ರೀತಿ ಸಮಸ್ಯೆ ಆಗೋದ್ರಿಂದ ನಿಮಗೆ ಪಂಪ್ಸೆಟ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಸರ್? ಒಂದು ದಿವಸಕ್ಕೆ 7 ಶಿಫ್ಟ್ ಇದ್ದರೂ 3 ಶಿಫ್ಟ್ 3 ತಾಸು ಕರೆಂಟ್ ಅಷ್ಟು ಯೂಸ್ ಆಗ್ತದೆ ಹೊತ್ತೆ ಸರ್. ಮತ್ತು ಆ ಕರೆಂಟಿಂದು ಪ್ರಾಬ್ಲಮ್ಮು TC ಒಳಗೆ ಪ್ರಾಬ್ಲಮ್ ಆಗಲ್ಲ, ಕಟ್ಟಾಗಿ ಕೆಳ ಬೀಳೋದು. ಅವ್ರು ಬಂದು ಸರಿ ಮಾಡಿ ಹೋಗ್ತಾರೆ ಮತ್ತು ಕಟ್ಟಾಗಿ ಬೀಳ್ತೈತೆ ರೀ. ಮತ್ತು ನಾವು ರೈತರ ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರೆ ನಿಮ್ದು ಆಗಲ್ಲ, ಇದೇ ಪ್ರಾಬ್ಲಮಪ್ಪ, ನಾವೇ ಮಾಡೋಣ ಅಂತ ಹೇಳ್ತಾರೆ ಸರ್ ಅವರು. ಅದಕ್ಕೋಸ್ಕರ ನಮಗೆ ತಲೆ ಎಲ್ಲ ಬಿಸಿಯಾಗಿ ಅದಕ್ಕೆ ನಾವು ಮೇನ್ ಇದಕ್ಕನ ಹೇಳಿದ್ರೆ ಪಾಡ ಅಂತಂದು ನಾವು ಈ ಟೈಪ್ ಕ್ರಿಯೆ ಯೋಜನೆ ಮಾಡಿದ್ವಿ ಸರ್. ಈಗ ವಿದ್ಯುತ್ ತಂತಿಗಳೆಲ್ಲ ನೆಲಕ್ಕೆ ಬೀಳ್ತಾವೆ, ಕಟ್ಟಾಗ್ಯಾವ. ಇವನ್ನೆಲ್ಲ ಮತ್ತು ನೀವು ಎಲ್ಲ ಕಟ್ಟಿಟ್ಟಿರಲ್ಲ, ಹೆಸ್ಕಾಂ ಅವರು ಏನಂದಿಲ್ಲ ನಿಮಗೆ? ನಾವೆಲ್ಲ ಹೋಗಿ ಹೇಳಿ ಬಂದೀವಿ ಸರ್. ಅವ್ರು 1 ಸರಿ ಮಾಡಿದ್ರು ಸರ್, 2 ಸರಿ ಮಾಡಿದ್ರು ಸರ್. ಹಗಲೆಲ್ಲ ನಿಮ್ದು ಇದೇ ಕಂಪ್ಲೇಂಟ್ ಅಂದ್ರೆ ನಮ್ಗೆ ಹಗಲೆಲ್ಲ ಕಳ್ಸೋಕ್ಕಾಗಲ್ಲಪ್ಪ, ನಿಮ್ದು ಒಂದೇ ಊರಲ್ಲ, ನಮಗೆ ಭಾಳ ಊರು ಅದಾವು ಮಾಡವು. ಲೈಮನ್ರದ್ದು ಏನು ಕಂಪ್ಲೇಂಟ್ ಇಲ್ಲ ಸರ್, ಇದ್ರ ಮೇಲಧಿಕಾರಿಗಳ ಕಂಪ್ಲೇಂಟ್ ಹೇಳಕ್ತಾವೆ ಸರ್. ನಾವು ಪ್ರತಿ ಲೈಮನ್ರಿಗೆ ನೀವು ಯಾವಾಗ ಫೋನ್ ಮಾಡಿದ್ರು ಬಂದ್ ಮಾಡಿವ್ಯಾರ ಸರ್. ಅವರು ಒಂದು ಊರಲ್ಲ ಸರ್, ಅವ್ರಿಗೆ ಒಂದು 4-5 ಊರು ಹಾಕ್ಯಾರ ಸರ್. ನಾವು ಫೋನ್ ಮಾಡಿದಾಗ ಆ ಊರು ಮುಗಿಸ್ಕೊಂಬರ್ತಾನ, ಈ ಊರು ಮುಗಿಸ್ಕೊಂಬರ್ತಾನ ಅನ್ನೋದಕ್ಕೆ ನಮ್ದು ಶಿಫ್ಟ್ ಹೋಗಿರ್ತದೆ ಸರ್. ಹಂಗಾಗಿ ಮತ್ತು ಅವರು ಲೈಮನ್ರು ನಮ್ಗೆ ಕಾಯಕ್ಕಾಗಲ್ಲ ಅಂತೇಳಿ ನಮ್ಗೆ ಇರೋದು 1 ಎಕರೆ 2 ಎಕರೆ ಅಡಿಕೆ ತೋಟ ಹಚ್ಕೊಂಡೇವೆ ಸರ್ ನಾವು. ಅವು ಇರೋದು 7 ತಾಸು ಕರೆಂಟ್ನಾಗ ಒಂದ್ಸರಿ ನಿನ್ನೆ ಮಾಡಿವ್ರಿ. ನಿನ್ನೆ ಬೆಳಿಗ್ಗೆನ ಕಟ್ಟಾಗಿದೆ ಸರ್. ಇವತ್ತು ಬೆಳಗ್ಗೆ ಮುಂಜಾನೆ 3 ಗಂಟೆ ಕರೆಂಟ್ ಬರ್ತಿ ಕಟ್ಟಾದ ಸರ್. ಇವತ್ತಿನ ಶಿಫ್ಟ್ ಹಾರ್ತ್ರಿ. ಹಿಂಗಾಗಿ ಮತ್ತು ಲೈಮನ್ರು ಕಾಯಕ್ಕಾಗಲ್ಲ ಅಂತೇಳಿ ನಾವು ಮಾಡ್ಕೊಳಕ್ತೇವೆ ಸರ್. ಇದಿಷ್ಟು ರೈತರ ಮಾತು. ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಇದು ವಿದ್ಯುತ್ ಕಂಬ, ಆ ಕಡೆಯಿಂದ ಒಂದು ತಂತಿ ಈ ಕಡೆ ಇದ್ದರೆ ಈ ಕಡೆ ಒಂದು ತಂತಿ ಇದೆ. ಅಂದರೆ ರೈತರು ಹೆಸ್ಕಾಂ ಇಲಾಖೆಯ ಮೇಲಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಪರದಾಡುವಂಥ ಪರಿಸ್ಥಿತಿ ಆಗಿರುವಂಥದ್ದು. ನಾನು ವಿದ್ಯುತ್ ತಂತಿ ತೋರಿಸ್ತೇನೆ ನಿಮಗೆ. ಅಲ್ಲಲ್ಲಿ ಕಟ್ ಆಗಿರುವಂಥದ್ದು. ಇದನ್ನು ರೈತರೇ ಸರಿಪಡಿಸ್ಕೊಂಡು ವಿದ್ಯುತ್ತನ್ನು ಸರಿ ಮಾಡ್ಕೊಂಡಿರುವಂಥದ್ದು. ಇಂತಹ ಪರಿಸ್ಥಿತಿ ಏನು ಸಣಗುಬ್ಬಿ ಗ್ರಾಮದಲ್ಲಿರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಇದನ್ನು, ಅಂದರೆ ವಿದ್ಯುತ್ ತಂತಿಯನ್ನು ಸರಿಪಡಿಸಿ ಹೊಸ TCಯನ್ನು ಏನು ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರೆ, ಪಬ್ಲಿಕ್ TV, ಹಾವೇರಿ.